ಕೈಲಾಸವಾದವರು ಕೈಲಾಸನ ಮುಟ್ಟಿದ್ದೇವೆ. ಸುಮ್ಕ ನೀವ ಕೈಲಾಸ ವಾಸಿಗಳ ವೈಕುಂಠ ವಾಸಿಗಳಾದರು ಅಂತ ನೀವೆಲ್ಲ ಬರೀತೀರಿ. ಆದ್ರೆ ಕೈಲಾಸ ಐತಿಲ್ಲೋ ಗೊತ್ತಿಲ್ಲ, ಅದು ಐತೋ ಇಲ್ಲೋ ಗೊತ್ತಿಲ್ಲ, ಅನುಮಾನ ನಮಗೆಲ್ಲ. ಯಾಕಂದ್ರೆ ವಾದವ್ರು ಹೇಳೇ ಇಲ್ಲ. ಯಾರು ದೊಡ್ಡವರು ಸಾತ್ರು, ಹೊಸವರು ಸಾತ್ರು, ಎಂಥವ್ರು ಸಾತ್ರಲ್ಲ ಹೋಗಿ ಮುಟ್ಟೇನಂತ ಯಾರು ನಿಮ್ಮ ಮನ್ಯಾಗ ಇಲ್ಲ, ನಮ್ಮ ಮನ್ಯಾಗ ಇಲ್ಲ, ನಿಮ್ಮ ಮನ್ಯಾಗ ಅವು ಹೋಗ್ಯಾರ ಇಲ್ಲ. ಆದ್ರೂ ಅಂತೀವಿ ನಾವು ಕೈಲಾಸ ಅಂತೀವಲ್ಲ, ಕೈಲಾಸ ನಾವು ನೋಡಿಲ್ಲ. ಕೈಲಾಸ ಅಂದ್ರೆ ಏನು ಅಂದ್ರ ಎಲ್ಲ ವೈರತ್ವವನ್ನು ಬಿಟ್ಟು ಪ್ರೇಮದಿಂದ ಪ್ರೀತಿಯಿಂದ ಇರೋವಂತ ಸ್ಥಾನಕ್ಕೆ ನಾವೇನನ್ಬೇಕಂದ್ರೆ ಕೈಲಾಸ ಅಂತ ಅನ್ಬೇಕು. ಕೈಲಾಸ ಅಂದ್ರೆ ಸುಖ ಅಂತೀರಿ ನೀವು, ಏನ್ರಿ ಕೈಲಾಸ ಕಾಲದಲ್ಲಿ ಆರಾಮ ಆರಾಮ ಇರೋದಕ್ಕೆ ಕೈಲಾಸ ಅನ್ಬೇಕು, ಸಂತೋಷ ಕೊಡೋದಕ್ಕೆ ನಾವು ಕೈಲಾಸ ಅನ್ಬೇಕಲ್ಲ. ಆ ಕೈಲಾಸ ಜ್ಞಾನ ಐತಿರೋ ನೋಡಿಲ್ಲ. ಆ ಕೈಲಾಸ ಅಂದ್ರೆ ಏನೋ ಪರಮಾತ್ಮ ಭಗವಂತ ಇರುವ ಸ್ಥಾನ. ಕೈಲಾಸ ಅಂದ್ರೆ ಎದಕ್ಕಂತೀವಲ್ಲ, ಪರಮಾತ್ಮ ಅದಾನ, ಪಾರ್ವತಿ ಅದಾಳ, ನಂದಿ ಭೃಂಗಿ ನಾರದ ಇಂಥ ಎಲ್ಲ ದೊಡ್ಡ ದೊಡ್ಡ ದೇವಾನು ದೇವತೆಗಳು, ಸುಖ ಸಾಗರ, ಅಮೃತ ಊಟ ಮಾಡೋದೇನ್ರಿ, ಹಾಲ ಮಜ್ಜಿಗೆ ಮೊಸರ ಅಲ್ಲ, ಅಮೃತ ಊಟ ಮಾಡಿಸುವಂತದ್ದು ಯಾವುದು ಅಂದ್ರೆ ಅದು ಕೈಲಾಸ. ಆನಂದದಿಂದ ಇರೋದು ಕೈಲಾಸ. ನಮ್ಮ ಕೈಲಾಸ ಕಂಡಂಗಾತ್ರಿ ಅಂತೀವಿ ನಾವು. ಅಂತಿಮ ಉದ್ಧಾರ ತೆಗಿದ್ವಲ್ಲ, ಆನಂದ ಪಡೋದಕ್ಕ, ಆನಂದವಾಗಿ ಸುಖವಾಗಿ ಇರುವಂತ ಸ್ಥಾನಕ್ಕ, ಪರಮಾತ್ಮ ಭಗವಂತ ಇರುವ ಸ್ಥಾನಕ್ಕೆ ಏನಂದ್ರೆ ಕೈಲಾಸ ಅಂತೀವ. ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ. ನನ್ನ ಬರ್ದಪ್ಪ ಮತ್ತೆ ಎಲ್ಲದರಿ ಕೈಲಾಸ. ಕೈಲಾಸ ಇಲ್ಲಂತಲ್ಲ, ಕೈಲಾಸದ ಎಲ್ಲದ ಅಂತ ಕೇಳಿದ್ರೆ ಬಲ್ಲ ಸಿದ್ಧಾರೂಢ ಇರುವ ಹುಬ್ಬಳ್ಳಿ ಅಂತ ಅಲ್ಲಿ ಬರ್ದಾಗಿ ನನಗೆ ಈಗ ಏನಂತಂದ್ರೆ ಕೈಲಾಸ ಅಂದ್ರೆ ಏನದ, ಎಲ್ಲಿ ಶಿವಲಿಂಗೇಶನ ಪುರಾಣ ನಡೀತದ ಅದು ಕೈಲಾಸ. ಬರೇ ಅವನು ಪುರಾಣ ನಡೆದ ಆಯ್ತಂದ್ರೆ ಇಷ್ಟು ಖುಷಿ ಇಲ್ಲ, ನಡೆದ ಇಲ್ಲ. ಮುಂಜಾನೆಯಿಂದ ಪ್ರಾರಂಭದ ಉತ್ಸವದೊಳಗೆ ಒಂದು ತಿಂಗಳ ನಮ್ಮ ಭಕ್ತರೆಲ್ಲ ಉತ್ಸವದೊಳಗದರಿ. ನಮ್ಮ ಅಜ್ಜ, ನಮ್ಮ ಅಪ್ಪ, ನನ್ನ ತಂದೆ, ಗುರು ತಂದೆ, ತಾಯಿ, ಗುರು ಬಳಗ ಅಂತೀವಲ್ಲ, ಬಂಧು ಅಂತೀವಲ್ಲ, ಅಂತ ನಮ್ಮ ಅಪ್ಪನ ಪುರಾಣ ಅರ್ಧ ಅಂದ್ರೆ ಸಾಕು. ಎಷ್ಟು ಖುಷಿ ಅದ. ನಿಮ್ಮ ಮನ್ಯಾಗ ಮದುವೆ ಇದ್ರೆ ಎಷ್ಟು ಖುಷಿ ಇರುವುದಿಲ್ಲ, ಇಷ್ಟು ಓಡಾಡುದಿಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಹಾಕ್ತೀರಿ. ಆದ್ರೆ ಸ್ವತಃ ನೀವ ತನುಮನ ಧನದಿಂದ ಸೇವೆಯನ್ನು ಮಾಡಿ ಇಷ್ಟು ಯಾಕಂತ ಕೇಳಿದ್ರೆ ನನ್ನ ತಂದೆ ನನ್ನ ಜೀವನವನ್ನು ಬದುಕನ್ನ ಬಂಗಾರ ಮಾಡಿದ ನನ್ನ ಗುರುವಿನ ಪುರಾಣ ನಡೀತದ ಅಂತ ಹೇಳಿ ಮುಂಜಾನೆಯಿಂದ ನೀವು ಎಷ್ಟು ಖುಷಿ ಒಳಗದಂದ್ರೆ ಇಲ್ಲಿ ಬರ್ಬಿಡದ ಸಾಕು. ಆ ಖುಷಿ ಇನ್ನಷ್ಟು ಇಮ್ಮಡಿ ಆಗ. ಯಾಕಂದ್ರೆ ಕೈಲಾಸ ಮಂಟಪ ಮಾಡಿದಂಗೆ ಮಾಡಿಬಿಟ್ಟಾರೆ ನಮ್ಮ ಬಳಗ ಕಮಿಟಿ ಅವರು ಭಕ್ತರೆಲ್ಲ ಕೂಡಿ ಇದೊಂದು ಕೈಲಾಸ ಮಂಟಪದೊಳಗೆ ಬಂದು ಕುಂತೀವ. ಈ ಕೈಲಾಸದ ಒಡೆಯ ಯಾರು ಅಂತ ಕೇಳಿದ್ರೆ ಸದ್ಗುರು ಶರಣ ಶಿವಲಿಂಗೇಶ್ವರ ಭಗವಂತ ಅದರ. ನಾವೆಲ್ಲರೂ ಅವನ ಭಕ್ತರಾಗಿ ಅವನ ನಾಮಸ್ಮರಣೆಯನ್ನು ಮಾಡುವಂತ ವ್ಯವಸ್ಥೆ ಒಳಗೆ ಇದು ಮಾನವ ಜನ್ಮದ ಸಾರ್ಥಕ. ಅದನ್ನೇ ಮೊದ ನಾವು ಪ್ರಾರಂಭ ಮಾಡೋದು. ಪುರಾಣ ಅಂತ ಕೇಳಿದ್ರೆ ಕನಿಷ್ಠ ಒಂದು ತಿಂಗಳಿರಬೇಕು. ಬೇಡ ಹಂಗ ಹೇಳಕ್ ಕೂತ್ರ 3 ತಿಂಗಳಾದ್ರೂ ನಡೀತಾವ. ನಾ 3 ತಿಂಗಳು ಹೇಳ್ತಾನೆ ತಂಚಬೇಡ್ರಿ, 15 ಗುಣ ಅಂದ್ರೆ ಸ್ವಾಮಿ 3 ತಿಂಗಳ ಇದು ನೋಡಿ ಖುಷಿ ಆಗೈತಿ. 3 ತಿಂಗಳು ಅಂದ್ರೆ ನೀವು 15 ದಿವಸ ಹೇಳ್ತಾನ. ಆದ್ರೂ ಅಪ್ಪನ ಮಹಿಮೆಯನ್ನ 1 ತಿಂಗಳಲ್ಲ, ಗುರುವಿನ ಮಹಿಮೆಯನ್ನ ಯಾರಿಗೂ ವರ್ಣನ ಮಾಡಿ ಮುಗಿಸಕ್ ಆಗೋದಿಲ್ಲ. ನಮಗ ನಿಮಗ ಅಲ್ಲ, ಆದಿಶೇಷ ಅಲ್ಲ, ಸಾಕ್ಷಾತ್ ಸರಸ್ವತಿ ದೇವಿ ನಾ ಬರಲ್ಲ ಪುರಾಣದ, ನಾ ಬರಲ್ಲ ಗುರುವಿನ ಮಹಿಮೆಯನ್ನ ಸಾಕ್ಷಾತ್ ಸರಸ್ವತಿ ಬರೆಯಬೇಕಿತ್ತಂತ. ಒಬ್ಬ ಗುರುವಿನ ಮಹಿಮೆ ಸಾಕ್ಷಾತ್ ವಿದ್ಯಾಮೂರ್ತಿ, ವಿದ್ಯಾ ದೇವತೆ ಆಗಿರುವಂತಹ ಸಾಕ್ಷಾತ್ ಸರಸ್ವತಿ ದೇವಿ ಪುಸ್ತಕ ಒಂದು ಬರೆಯಬೇಕಂತ. ಏನಂದ್ರೆ ಗುರುವಿನ ವರ್ಣನೆಯನ್ನು ಮಾಡಬೇಕು, ಗುರುವಿನ ಮಹಿಮೆಯನ್ನು ಬರೆದು ಮುಗಿಸಬೇಕು ಅಂತ ಹೇಳಿ ಕಾಗದ ತಗೊಂಡಂತ. ಕಾಗದ ಯಾರು? ಸಾಕ್ಷಾತ್ ಸರಸ್ವತಿ ದೇವಿ. ಎಂಥ ಕಾಗದ ತಗೊಂಡು ಅಂತ ಕೇಳಿದ್ರೆ ಈ ಪೇಪರ್ ತಗೊಂಡಿಲ್ಲ, ಪ್ರಕ್ರಿಯೆಯನ್ನೇ ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಸುಭಾಷಿತಕಾರ ಬರಿತಾನೆ.
ಇಡೀ ಭೂಮಿಯನ್ನೇ ಕಾಗದವನ್ನ ಮಾಡಿ ಸಪ್ತ ಸಮುದ್ರದೊಳಗಿರುವಂತ 7 ಸಮುದ್ರದೊಳಗಿರುವಂತ ನೀರನ್ನೇ ಮಸಿಯನ್ನಾಗಿ ಮಾಡಿ ಕಲ್ಪವೃಕ್ಷ ಯಾವುದು ಕಲ್ಪವೃಕ್ಷ ಅಂತ ಏನಂತೀವಲ್ಲ ಆ ಕಲ್ಪವೃಕ್ಷವನ್ನು ಪೆಣ್ಣನ್ನ ಮಾಡಿ ಸಾಕ್ಷಾತ್ ಸರಸ್ವತಿ ದೇವಿ ಗುರುವಿನ ಮಹಾತ್ಮರ ಶರಣರ ಸಂತರ ಶಿವಯೋಗಿಗಳ ಮಹಿಮೆಯನ್ನ ಬರೆದು ಮುಗಿಸಬೇಕಂತ ಹೇಳಿ ಮುಗಿಸಾಕೈತ್ರ ಬರೆಯಕೈತ್ರ ಪೃಥ್ವಿ ಭೂಮಿ ಎಂಬ ಕಾಗದ ತುಂಬಿ ಹೋದಂತ 7 ಸಮುದ್ರದೊಳಗಿರುವಂತ ನೀರೆಂಬ ಮಸಿ ಖಾಲಿ ಆತಂತ ಕಲ್ಪವೃಕ್ಷದ ಪೆನ್ನ ಬರದ ಮಣ್ಣಾತಂತ ಸಾಕ್ಷಾತ್ ಸರಸ್ವತಿ ಅಂತಾಳ. ಈಗ ಗುರುವಿನ ಮಹಿಮೆಯನ್ನು 100ರೊಳಗೆ 50 ರಟ್ಟ ಬರದಲ್ಲಿ ಇವೆಲ್ಲ ತುಂಬಿದು 250 ರಟ್ಟೈತಿ ಹೆಂಗ್ ಬರೀಲಿ ಅಂತ ಗುರುವಿನ ಮಹಿಮೆ ಬಹಳ ದೊಡ್ಡ. ಸಾಕ್ಷಾತ್ ಸರಸ್ವತಿಗೆ ಮುಗಿದ್ರು ಅಂದ್ರ ನಿಜಕ್ಕೂ ನೆಪ್ಪ ಯಾಗಿರುತ್ತ ನಾವೆಂಗ ಮುಂದಾಕ ಬರ್ತದ್ರಿ 15 ದಿನ ಪುರಾಣ ಹೆಂಗ ಹೇಳಾಕರೆ ಬರ್ತದ ಮುಗ್ಯಾಕರೆ ಬರ್ತದ ಎಲ್ಲ ಕರೆ ಇದ್ದದ್ರೊಳಗೆ ಹೇಳಬೇಕು. ಯಾಕಂದ್ರೆ ನಿಮಗೂ ಸೌಲಿಲ್ಲ ಕೇಳಾಕ ಸ್ವಾಮಿಗಳ ಒಟ್ಟು ಸಹಾಯಕ್ಕೂ ಸೌಲು ಅವರೆಲ್ಲ 21 ದಿವಸ ಅಂದ್ರ ತಿಂಗಳಂದ್ರ ನಾವ ಅಂದು ಇನ್ನು ನಿಮ್ಗೆ ಇಷ್ಟ ನಿಮ್ಮ ಊರಿಗೆ ಬರ್ಬೇಕಾದ್ರೆ 9 ಕಾರ್ಯಕ್ರಮ ಬಿಟ್ಟು ಬರ್ತಾ ಇದೀವಿ ನಾವು. ಅಂದ್ರೆ ಅಸಾಧ್ಯ ಆಗತ್ತೆ ಏನು ಅಂದ್ರೆ ಗುರುವಿನ ಮಹಿಮೆಯನ್ನ ಲೀಲೆಯನ್ನ ನಾವು ಬರೆದು ಮುಗಿಸಬೇಕು ಅರ್ಥಾತ್ ಹೇಳಿ ಮುಗಿಸಬೇಕು ಅಂತ ಹೇಳಿ ಪುರಾಣವನ್ನ ಹಿಂದಕ್ಕೆ ಬರೆದಿರುವಂತ ನಾನೇ ಈ ಪುರಾಣ ಪ್ರವಚನ ಏನೈತಿ ಪುರಾಣ ಅಂದ್ರೆ ಚರಿತ್ರೆಯನ್ನ ಸರಳವಾಗಿ ಎಲ್ಲರಿಗೂ ತಿಳಿಬೇಕಂತ ಹೇಳಿ ಅಪ್ಪಗಳು ಬಂದು ಮಾದಲಿಪ್ಪಿ ಭಕ್ತರು ಬಂದು ಬರಿಬೇಕು ಅಂತ ಹೇಳಿದಾಗ ಇದು 1 ದಿವಸದ ಅಲ್ರಿ 7 ವರ್ಷ ಬರ್ಯಾಕೈತಿ. 7 ವರ್ಷ ಅಂದ್ರೆ ಅಷ್ಟು ದ್ವಾರ ಅಲ್ಲ ಬರ್ಯಾಕ ನಮಗೆ ಸೌಲಭ್ಯಕ್ಕಾಗಿ ತಿಂಗಳದಾಗ 1 ಪೇಜ್ ಹಿಂಗ ಬರ್ಕೋತ ಬಂದಾಗ ಇದು ಮಾದಲ್ ಹಿಪ್ಪರಿಗೊಳಗೆ ಹಾಕ್ಬೇಕಾಗಿತ್ತು ಪುರಾಣ. ಇದು ನಿಮ್ಮೆಲ್ಲರ ಸೌಭಾಗ್ಯ ಇಂದ್ರಾ ಮನೆ ಒಳಗೆ ಸೌಲಾಪುರೊಳಗೆ ಆಗುವಂತ ಹೇಳುತ್ತೆ. ಯಾಕಂದ್ರೆ ಅವ್ರಿಗೆ ನಮಗೆ ಏನು ಬರ್ತಂದ್ರ ಅವ್ರ ಖಾಲಿ ಇದ್ದಾಗ ನನಗೆ ಹೇಳಂದ್ರು ಇಲ್ಲ ನೀವೇನಂದ್ರಿ ನೀವ್ ಎಂದ ಕಾಲ ಖಾಲಿ ಅದರಿ ಆವತ್ತು ನಮ್ಮ ಪುರಾಣ ಹೇಳಿ ನಾವು ಅದಕ್ಕೆ ಸದಾ ಸಿದ್ಧರಾಗಿ ಮಾತು ಕೊಟ್ಟಿದ್ದಕ್ಕಾಗಿ ನಾವೆಲ್ಲ ಕಾರ್ಯಕ್ರಮ ಬಿಟ್ಟು ಬಂದ್ವಿ. ಯಾಕಂದ್ರೆ ನಮ್ಮ ಊರಿಗೆ ನೀವು ಬರಬೇಕಾದರೆ ಬೇಕಾದ್ರೆ ನಿಮ್ಮ ಊರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕು. ನೀವೇನ ಅಜ್ಜನ ಮೇಲೆ ಭಕ್ತಿ ಅದಲ್ಲ ಭಕ್ತಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಬಿಡಿಸಿ 15 ದಿವಸ ಆದ್ರೂ ಆ ಗುರುವಿನ ಚರ್ಚೆಯ ಮಹಿಮೆಯನ್ನ ಕೊಂಡಾಡೋಣ ಅಂತ ಹೇಳಿ ಬಂದಲ್ಲಿ ಹೊರತಾಗಿ ನಾ ಏನು ಪಂಡಿತ ಅಂತ ಹೇಳಿ ಬಂದಿಲ್ಲ. ನಾವೆಲ್ಲರೂ ಕೂಡಿ ಆ ಗುರುವಿನ ಮಹಿಮೆಯನ್ನು ಪಾಲ ಹಚ್ಕೊಂಡು ಅಭ್ಯಾಸ ಮಾಡಿಕೊಂಡು ಅದರ ಮಹಿಮೆಯನ್ನು ತಿಳ್ಕೊಂಡು ನಮ್ಮ ಜೀವನವನ್ನ ಸಾಫಲ್ಯ ಮಾಡಿಕೊಳ್ಳೋಣ. ಇದು ಹೇಳೋರಿಗೂ ಸುಖ ಅದ ಕೇಳೋರಿಗೂ ಸುಖ. ಈ ಶರಣ ಶಿವಲಿಂಗ ಅಜ್ಜನ ಪುರಾಣ ಪ್ರವಚನ ಅರ್ಥಾತ್ ಚರಿತ್ರೆ ಅಂದ್ರೆ ಹೆಂಗಂದ್ರೆ ಹೇಳುವವನಿಗೂ ಸುಖ ಶಾಂತಿ ಸಿಗುತ್ತದ, ಕೇಳುವವರಿಗೂ ಸುಖ ಶಾಂತಿ. ಆ ಜಾತಿ ಈ ಜಾತಿ ಅವರು ಇವರು ಬಡವರು ಶ್ರೀಮಂತರೆಲ್ಲ ಯಾರ ಭಕ್ತಿಯಿಂದ ಓದುತ್ತಾರ ಯಾರ ಭಕ್ತಿಯಿಂದ ಕೇಳ್ತಾರ ಅವ್ರನ್ನ ಎಂದೆಂದು ಆ ಭಗವಂತ ಆ ಸದ್ಗುರು ಶರಣ ಕೈ ಬಿಡುವುದಿಲ್ಲ ಅನ್ನೋದು ನೀವು ಪಕ್ಕ ನೆನಪು ಮಾಡಬೇಕು. ನಾ ಈ ಪುರಾಣ ಬರ್ದಂದ್ರೆ ಸಂತ ಬರ್ದಿಲ್ಲ. ಈ ಚರಿತ್ರೆ ಬರೀಬೇಕಾದ್ರೆ ಸಂತ ಬರ್ದಿಲ್ಲ. ಹಿಂದಕ್ಕೆ ಹಲವು ಜನ ಮಹಾತ್ಮರು ಬರ್ತಾರೆ. ಅದೇನು ಅಂದ್ರೆ ಬಹಳ ಕಠಿಣ ಪದ್ಯ ರೂಪ ಇರೋದ್ರಿಂದ ಅದು ಗೊತ್ತಾಗೋದ್ರ ಸಾರ್ವಜನಿಕ ಅಂತ ಹೇಳಿ ಅಪ್ಪಗಳು ಇದನ್ನ ಏನಂದ್ರೆ ಗದ್ಯ ರೂಪದೊಳಗೆ ಬರಿ ಅಂತ ಹೇಳಿ ಭಕ್ತರೆಲ್ಲ ಹೇಳಿದಾಗ ಬರ್ಕೊಂತ ಬಂದಿದ್ದೀನಿ. ಅದಕ್ಕಾಗಿ ನಾ ಬರ್ದೇನೆ ಅದಕ್ಕಿಂತ ಸಿದ್ಧಲಿಂಗ ಶರಣ ಶಾಂಭವಿ ಏನು ನನ್ನ ಮನಸ್ಸಿನೊಳಗೆ ಕುಂತ ಬರಸಾರ ಅಡ್ಡ ಬರದಲ್ಲಿ ಅದನ್ನ ನಿಮ್ಮ ಮುಂದೆ ಹೇಳಕ್ ಪ್ರಯತ್ನ ಮಾಡ್ತಾನೆ. ನಾನು ಬಹಳ ಪಂಡಿತ ಬಹಳ ಕಲ್ತನಿ ವಿಶ್ವವಿದ್ಯಾಲಯಕ್ಕೆ ಹೋಗಿನಿ. ನಿಮ್ಗೆ ಆಶ್ಚರ್ಯ ಆಗ್ತೈತಿ. ನಾ ಇಟ್ಟೆಲ್ಲ ಪ್ರವಚನ ಮಾಡ್ತಾನೆ, ಸಾವಿರಾರು ಆಟ ಬರ್ದಾನೆ, 100 ಕ್ಯಾಸೆಟ್ ಬರ್ದಾನೆಲ್ಲ ಕರೆ ಬಹಳ ಕಲ್ತ ನೆನ್ಬೇಡ್ರಿ. ಒಟ್ಟ ಏನ್ರಿ ನಾಲ್ಕನಂತೆ ನಿಮ್ ಬೇಕಾದ್ರೆ ಗಂಡ ಏನು ಮರಾಠಿ ಒಳಗೆ ನಮ್ದು ಏನ್ ಹೇಳೋದು ಬರ್ತಾವ ನಮ್ಮ ಮಾತು ತಿಳಿತಾವ ನೀವು
4ನೇದ ಕಲ್ತನ್ಯ ಅದೇ ಅಂದ್ರಿ ಅಂದ್ರ ಹೌದು 4ನೇದ ಕಲ್ತವ್ರು ಬರಿಬಾರ್ದು ಇಷ್ಟೆಲ್ಲ ಪ್ರವಚನ ಅಂತ ಅಲ್ಲ. ಅದ ತಾಕತ್ತು ಏನದ ಅಂದ್ರೆ ಎಷ್ಟು ಕಲಿತಾಗ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಗುರುವಿನ ಆಶೀರ್ವಾದ ಹಾಗೆ ಸಿದ್ಧಲಿಂಗ ಬಹಳ ದೊಡ್ಡ ಪವಾಡ ಪುರುಷರು. ನಮ್ಮ ಸಿದ್ಧಲಿಂಗಪ್ಪನ ಶಿಷ್ಯರಿ ಗ್ರಾಮದೊಳಗೆ ಸಾಕಷ್ಟು ಜನ ಅದಾರ ಪರಂಪರೆಗಳನ್ನು ಬೆಳೆದವರ ಎಷ್ಟು ಶರಣ ಶಿವಲಿಂಗ ಅಜ್ಜನ ತಾಕತ್ತೇನಿದು ಅದೇ ತಾಕತ್ತನ್ನು ಏನು ಕಂಡಾರ ಅಂದ್ರೆ ನಮ್ಮ ಸಿದ್ಧಲಿಂಗ ಇತಿಹಾಸದಲ್ಲಿ ಕಂಡ ಅವನ ಆಶೀರ್ವಾದದಿಂದ ನಾನು 4ನೇ ಕಲ್ತಾವ ಇವತ್ತು ನಿಮ್ಮ ಮುಂದೆ ಪ್ರವಚನ ಮಾಡಕ್ ಬಂದನಂದ್ರೆ ಅದು ಗುರುವಿನ ತಾಕತ್ತ ಶರಣ ಸಿದ್ಧಲಿಂಗ ಶಾಂಬಲಿಯ ಆಶೀರ್ವಾದ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಹೇಳಕ್ ನಾ ಪ್ರಯತ್ನ ಮಾಡ. ಇನ್ನು ಜನ ನಮ್ದೆಲ್ಲ ಪುಣ್ಯ ಅಂತ ತಿಳ್ಕೊಳ್ಳಿ. ಯಾಕಂತ ಕೇಳಿದ್ರೆ ಶ್ರಾವಣದಾಗ ಕೇಳ್ಬೇಕು, ಮಹಾರೇಮದಾಗ ಕೇಳ್ಬೇಕು ಅಂತ ಏನಿಲ್ಲ. ಇದೇ ಶ್ರಾವಣ, ಇದೇ ಶ್ರಾವಣ ಅಂತ ಅಲ್ಲ, ನಾವ್ ಯಾವಾಗ ಕೇಳ್ತೀವೋ ಅದು ಶ್ರಾವಣ. ಶ್ರಾವಣದಾಗ ಕೇಳಬೇಕಂತ ಅನ್ನಲ್ಲ, ಈಗೇನ್ ಕೇಳಕೈತಿರಲ್ಲ ಇದು ನಿಜವಾದ ಶ್ರಾವಣ. ಇದರ ಅರ್ಥ ಅಂದ್ರೆ ಶ್ರವಣ ಮಾಡೋದು, ಕೇಳೋದು, ಗುರುವಿನ ಮಹಿಮೆಯನ್ನು ಕೇಳೋದು, ಶಾಸ್ತ್ರ ಅಧ್ಯಾತ್ಮ ಪ್ರವಚನವನ್ನು ಕೇಳೋದಕ್ಕೆ ಶ್ರವಣ ಅಂತಾರ. ಆ ಸೌಭಾಗ್ಯವನ್ನ ನೀವು ಸೊಲ್ಲಾಪುರದ ಸದ್ಭಕ್ತರು, ಇಂದ್ರಾನಗರದ ಸದ್ಭಕ್ತರು ಆ ಶ್ರಾವಣಲ್ಲ ನಾವು ಯಾವಾಗ ಕೇಳ್ತೀವೋ ಪ್ರಸಾದವನ್ನು ಶ್ರಾವಣ ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮ್ಮಂತ ಭಕ್ತಿವಂತರು ಯಾರು. ಪ್ರಸಾದ ಶ್ರಾವಣ ಎಷ್ಟು ಖುಷಿ ನಿಮ್ಮ ನೋಡಿ ನನಗೆ ಖುಷಿ ಬರಾಕತ್ತಿತ್ತು. ನೀವು ಅಜ್ಜನ ಹೆಸರು ಕೇಳಿ ಶರಣ ಶಿವಲಿಂಗೇಶ್ವರ ಪುರಾಣ ಅಂದ್ರೆ ನಿಮಗೆ ಎಷ್ಟು ಖುಷಿ ಆಗೈತೆ. ಮತ್ತೆ ನಿಮ್ಮನ್ನು ನೋಡಿ ಇಂಥವ್ರು ಹೇಳುವಂತ ಸೌಭಾಗ್ಯ ನನಗೆ ಸಿಕ್ತಲ್ಲ ಅಂತ ನನಗೊಂಥರ ಖುಷಿ ಆಗ್ಯದ. ಅದಕ್ಕಾಗಿ ಪುಣ್ಯಾತ್ಮರೇ ನಾವು ಎಲ್ಲರೂ ಕೂಡಿ 15 ದಿವಸ ಪರ್ಯಂತರ ಅಜ್ಜನ ಪುರಾಣ ಪ್ರವಚನದೊಳಗ ತಲ್ಲೀನರಾಗೋಣ. ಈ ಚಾನ್ಸ್ ಎಂದೆಂದು ನಾವು ತಪ್ಪಿಸ್ಕೊಂಡು ಬೇಡ. ಎಷ್ಟೋ ವರ್ಷದಿಂದ ಕೇಳಬೇಕು ಹೇಳಬೇಕು ಅಂತ ಬಂದಿವಲ್ಲ, ಈಗ ಅದು ಬಂದು ಕೂಡೈತೆ ಅಂದ್ರೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರು, ಗಾಳಿ ನಿಮ್ಮ ಹಾಕಿನ. ಇನ್ನು 15 ದಿವಸ ಮೇಲೆ ಪುರಾಣ ಕೇಳ್ತಾನೆ ಅಂದ್ರೆ ಆಗುದಿಲ್ಲ. ಇದೊಂದು ಗಾಳಿ ಬಿಟ್ಟದ. ಈ ಗಾಳಿಯಾಗ ಏನು ಪುಣ್ಯದ ಗಾಳಿ, ಇದೊಂದು ಪುಣ್ಯದ ಗಾಳಿ ಬಿಟ್ಟದ. ಈ ಪುಣ್ಯದ ಗಾಳಿ ಒಳಗೆ ಯಾರ್ಯಾರು ಏನೇನು ತೋಡ್ಕೊತಿರ್ಲ ಅವರಿಗೆ ಸೌಭಾಗ್ಯವನ್ನ ಶರಣ ಶಿವಲಿಂಗೇಶ್ವರ ನಿಶ್ಚಿತವಾಗಿ ಕೊಡ್ತಾನೆ. ನಿಶ್ಚಿತವಾಗಿ ಇದೊಂದು ಮಾತು ಹೇಳ್ತಾನೆ ನಾನು. ನೀವು 15 ದಿವಸ ಹಿಂಗೆ ಹೇಳಬೇಕಲ್ಲ ನೀವು. ಇನ್ನೊಂದು ಮಾತು 15 ದಿವಸ ಒಬ್ಬರಂತಾರ ಪುರಾಣ ಅಂದ್ರೆ ಏನು. ಇವತ್ತು ಭಾಳ ಅಂತ ಹೇಳೋದು ಟೈಮ್ ಮಾಡಾಗಿದೆ, ಮುಗಿಸೋ ಟೈಮ್ ಶುರು ಮಾಡಿದ್ವಿ. ಇವತ್ತು ಮೊದಲಿನ ಇರ್ತೈತೆ. ಪುರಾಣ ಅಂದ್ರೆ ಏನ್ ಬಿಡ್ರಿ, ಎದಕ್ಕೆ ಕೇಳೋನು? ಪುರಾಣ ಅಂದ್ರೆ ಏನಂದ್ರ ಸತ್ತವರ ಕಥೆ. ಸತ್ತವರ ಕಥೆ ಕನ್ನಡದಿಂದ ಅಲ್ಲ ಕೇಳಿರು. ಎಷ್ಟೋ ಮಂದಿ ಹೇಳ್ತಾರೆ ಪುರಾಣ ಅಂದ್ರೆ ಏನು, ಹಿಂದ ಆಗಿ ಹೋಗ್ಯಾರಲ್ಲ, ಹಿಂದ ಸತ್ತು ಹೋಗ್ಯಾರಲ್ಲ, ಅವ್ರ ಕಥೆ ಹೇಳ್ತಾರಲ್ಲ, ಅದು ಇದು ಪುರಾಣ. ಹೌದು, ನಿಮ್ಗೆ ಹಂಗ ಅನಿಸ್ತೈತಿ. ಸಿದ್ಧಲಿಂಗಪ್ಪನ ಪುರಾಣ ಹೇಳ್ರಿ, ಬಸವಣ್ಣ ಅವ್ರ ಪುರಾಣ ಹೇಳ್ರಿ, ನಾಗಲಿಂಗಪ್ಪನ ಪುರಾಣ ಹೇಳ್ರಿ, ಮರಿವಾಳಪ್ಪನ ಪುರಾಣ ಹೇಳ್ರಿ, ಸದಾನಂದ ಸ್ವಾಮಿ ಪುರಾಣ ಹೇಳ್ತಾರೆ ನೀವು? ಇಲ್ಲ, ಅವ್ರು ಅದಾರು ಹೇಳುದಿಲ್ಲ. ಪುರಾಣ ಯಾರು ಯಾವಾಗ ನೀವು ಆದ್ಮೇಲೆ ಯಾರ್ಯಾರು ಬರೆದ್ರೆ ನಾನಾ ಬರೆದ್ರೆ ನೀವು ಪುರಾಣ ಅರ್ಥ ಏನು? ನಾವು ತಿಳ್ಕೊಂಡಾಗ ಜನ ಯಾರು ಅಂತ ಕೇಳಿದ್ರೆ ಸತ್ತವರ ಕಥೀಕರಣ ಅಂತ ನಾವು ತಿಳಿದಿವ. ಸತ್ತವರ ಕಥೀಕರಣ ವಿಧಾನ. ಪುಣ್ಯಾತ್ಮರ ಶರಣ ಶಿವಲಿಂಗೇಶ್ವರ ಶರೀರ ದೃಷ್ಟಿ ಒಳಗೆ ಇಲ್ಲ. ಸಿದ್ಧಾರೂಢ ಸಿದ್ಧಲಿಂಗ ಶರೀರ ದೃಷ್ಟಿ ಒಳಗಿಲ್ಲ. ಅದರ ಭಕ್ತರ ಹೃದಯದೊಳಗೆ ಸ್ಥಿರವಾಗಿ ಪ್ರಾಕಟ್ಯ ಆಗ್ತಾರಲ್ಲ, ಅವನ ಸತ್ತಾನ ಅಲ್ಲ. ಮಹಾತ್ಮರು ಯಾವ ಕಾಲಕ್ಕೂ ಸಾಯೋರು ಅಲ್ಲ. ಏನು ಸಾಯ್ತದ? ಶರೀರ ಹುಟ್ಟ್ಯದ, ಶರೀರ ಸಾಯ್ತದ. ಹುಟ್ಟಿದ ಹುಳವನ್ನೇ ಸಾಯುವುದು, ಕಟ್ಟಿದ ಮನೆಯನ್ನೇ ಬೀಳುವುದು, ಇದು ಸೃಷ್ಟಿಯ ನೇಮ. ಶರೀರ ಶರಣ ಶಿವಲಿಂಗೇಶ್ವರನ ಶರೀರ ಹುಟ್ಟಿತ್ತು, ಅದು ಸಾಯ್ತು. ಶರಣ ಸಾಯವಲ್ಲ, ಶರಣ ಅಂದವರಿಗೆ ಮೊದಲು ಮರಲಿಲ್ಲ. ಶರಣ ಸಾಯ್ತಾನೆ, ಅವನ ಹೆಸರು ಹೇಳಿದ್ರಲ್ಲ ಸಾಯುವುದಿಲ್ಲ. ಈ ಶರೀರ ಹುಟ್ಟೈತಿ ಹೋಗ್ತದ. ಅದಕ್ಕೆ ಒಂದು ಮಾತು ಹೇಳೋದು ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಇರಾವರ 3 ಪೈಕಿ ಜನ
ಚಂದ ತಿಳ್ಕೊಂಡು ಜಗತ್ತಿನೊಳಗೆ ಇರಾಗ 3 ಪೈಕಿ ಜನ ಇಷ್ಟೆಲ್ಲ ಅವಾಗ ನೀವು ಜಗತ್ತಿನೊಳಗೆ ಇಷ್ಟ ಅಲ್ಲ ಜಗತ್ತಿನೊಳಗಿಂದ ಹೇಳ್ತಾನೋ ಭಾಗ ಮಾಡಿ 3 ಪೈಕಿ ಅದಾರ ಒಟ್ಟ 3 ತರ ಮಂದಿ ಯಾರು ಅಂತ ಕೇಳಿದ್ರ ಪಕ್ಕ ನೆನ್ಸ್ಬಿಟ್ಕೋರಿ ಸತ್ತು ಸಾಯದವರು ಸತ್ತು ಇದ್ದವರು ಇದ್ದು ಅಲ್ಲಿಗೆ ಬಿಡೋದು ಒಟ್ಟ ಇಟ್ಟಾಗ 3 ಜನ ಜಗತ್ತಿನೊಳಗೆ ಬಹಳ ಮಂದಿ ಇಲ್ಲ ಯಾರ್ಯಾರು ಸತ್ತು ಸಾಯದವರು ಸತ್ತು ಇದ್ದವರು ಇದ್ದು ಸತ್ತು ಸತ್ತು ಸಾಯದವರು ಯಾರು ಸತ್ತು ಸಾಯದವರು ಶರಣ ಶಿವಲಿಂಗೇಶ ಲಜ್ಜಾನದ ಮಧುರಕಲ್ಲಿಯ ಸಿದ್ಧಲಿಂಗಮ್ಮ ಮೂಡುಕೋಡದ ಎಲ್ಲಾ ಲಿಂಗಮ್ಮ ಇಲ್ಲೇ ಸಿದ್ದರಾಮ ಶಿವಯೋಗಿ ಬಸವಾದಿ ಶರಣರು ಮಹಾತ್ಮರು ಶಿವಯೋಗಿಗಳ ಸಂತರು ಅವರ ಅದಾರಲ್ರಿ ಈಗ ಯಾರಿಗಾರು ಭೇಟಿಯಾಗ್ಯಾರ ಕಾಣಿಸ್ತಾರೆ ಈಗ ಇಲ್ಲ ಯಾಕಂದ್ರೆ ಅವ್ರ ಶರೀರ ಸತ್ತದ ಅದೇಂಗ ಸತ್ರ ಇರ್ತಾರ ನೀವೇನಂತೀರಿ ಸತ್ತಾನ ಅಂತೀರಿಲ್ಲ ಸತ್ತ ಆನ ಅವ್ರು ಎಷ್ಟು ಚಂದಲ್ಲ ಅವ್ ಸತ್ತ ಸಾಯು ಸತ್ತದ ಅವ್ ಹಾನ ಮಹಾತ್ಮರು ಸತ್ತಿಲ್ಲ ಅವರು ಅದಾರ ಅದೇಂಗ ಅದಾರಿ ಅಂತ ಕೇಳಿದ್ರೆ ನಿಮಗೆ ಹೇಳ್ತನು ಅರ್ಜುನ ಮಠಕ್ಕೆ ಹೋಗ್ತೀರಿ ನೀವು ನೇಮ ಮಾಡಿದ್ರಲ್ರಿ ಅದ್ಭುತ ನೇಮ ಮಾಡಿದ್ರಿಲ್ಲ ಅವ್ರು ಹೋಗಿ ಬೇಡ್ಕೊಂತೀವಿ ಯಾವ ರಾಜ್ಯ ಮಹಾರಾಜನಿಗೆ ಬೇಡ್ಕೊಳ್ದಲ್ಲ ಉತ್ತರ ಮಾಡಿ ಯಪ್ಪ ತಂದೆ ನನಗೆ ಅದನ್ನ ಕೊಡಿ ಇದನ್ನ ಕೊಡ ಅಂತೀವಿ ಕೊಟ್ಟಾನಿಲ್ಲ ಒಬ್ಬೊಬ್ಬರಿಗೆ ಕೊಟ್ಟಾನಿಲ್ಲ ಅವ್ರು ಸತ್ರ ಕೊಡ್ತಾರೋ ಇದ್ರ ಕೊಡ್ತಾರೋ ಇದ್ರನ್ನು ಕೊಡ್ಬೇಕಲ್ಲ ಸತ್ರ ಹೆಂಗ್ ಕೊಡಕ್ ಬರ್ತೈತಿ ನಂಬಿ ಕರೆಯದೆ ಓಯಣ್ಣನೆ ಶಿವನು ಶಿವನಿಂದ ಶರಣ ಅಂತ ನಂಬಿ ಓಡ್ ಬಂದು ನಿಮ್ಮಲ್ಲಿ ಎತ್ತು ಗೊತ್ತಾಗ ಅವ್ನು ಸತ್ತಾನ ಹೆಂಗಂತೀರ ಅವ್ರಿಗೆ ಮಹಾತ್ಮರು ಸಿದ್ಧಾರ್ಥ ಮಠಕ್ಕೆ ಹೋಗ್ತೀರಿ ಸಿದ್ಧಲಿಂಗಪ್ಪನ ಮಠಕ್ಕೆ ಹೋಗ್ತೀರಿ ಚನ್ನಪ್ಪನವ್ರ ಮಠಕ್ಕೆ ಹೋಗ್ತೀರಿ ಸಿದ್ದರಾಮ ಶಿವಯೋಗನ ಮಠಕ್ಕೆ ಹೋಗ್ತೀರಿ ಹೋಗಿ ನಾವು ಬೇಡ್ಕೊತೀವ ಇದ್ದವ್ರನ್ನ ಬೇಡ್ಕೋಬೇಕಲ್ಲ ಇಲ್ಲದವ್ರನ್ನ ಹೆಂಗ್ ಬೇಡ್ಕೋತೀವ ಅಷ್ಟಲ್ಲ ಅವ್ರು ಅದಾರಂತಾವ ಅಲ್ಲಿ ಹೋಗಿರ್ತೀವ ಎಷ್ಟೋ ಜನಕ್ಕೆ ಪ್ರತ್ಯಕ್ಷ ಆಗ್ಯಾವ ಯಾವ ಶರೀರ ಇಲ್ಲ ಅಂತ ನಾವು ಅಂತೀವಲ್ಲ ಅದೇ ಶರೀರದಿಂದನೇ ನಮ್ಮ ಅಪ್ಪ ಪ್ರತ್ಯಕ್ಷ ಆದ್ರಿ ಹಂಗ ಕೈಯಾಗ ತಂದಿ ನಡ್ಕೊಂಡು ಬಂದ ಅಂತೀರಲ್ಲ ಸತ್ತಾನ ಬೇಡಿ ಇವತ್ತು ಯಾರೋ ಮನೆಗೆ ಪೂಜಾಕ್ ಹೋಗಿದ್ನ್ಯಾ ಗುರುವಾಡ್ರಿ ಮನೆಗೆಲ್ಲ ಪೂಜಾಕ್ ಹೋಗಿದ್ನೆ ಊಟಕ್ಕ ಪೂಜೆ ಮಾಡಿದ್ರು ಅತ್ತಂಗಿ ಸಿದ್ಧಾಡು ಗ್ರಂಥ ತಗೊಂಡ್ಬಂದ್ರಿ ಇಂಚಲ ಅಪವಾದೇನೋ ಕೊಟ್ಟಿದ್ರಂತ ಹಸ್ತ ಏನೋ ಹೇಳಿದ್ರ ಅದನ್ನ ಇಲ್ಲೇ ಬಂದಾಗ ಸೊಲ್ಲಾಪುರಕ್ಕೆ ಬಂದಾಗ ಆ ಪುರಾಣ ಎಷ್ಟು ಸಲ ಓದಿನಂದಳು 2.5 ವರ್ಷ ಇಲ್ಲೇ ಅದಾರ ಇಲ್ಲೇ ಅದಾರ ಸಾಕ್ಷಿ ಇಂದಿರಾನಗರದ ಒಂದು ನಿವಾಸ ಸಾಕ್ಷಿ ಆಕೆ ಅಂದು 2.5 ಒಟ್ಟು ಬಿಡು 2 ವರ್ಷ ಏನಿದೆ 2 ವರ್ಷ ಅಪ್ಪನ ಚರಿತ್ರೆ ಸಿದ್ಧಾರ ಅಪ್ಪನ ಇಂದಿನ ಭಾರತೀಯ ಅಪ್ಪ ನನಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ರು ಇಲ್ಲೇ ಸೊಲ್ಲಾಪುರಕ್ಕೆ ಬಂದಾಗ ಅದನ್ನ 2 ವರ್ಷ ಓದೇನ್ರಿ 2 ವರ್ಷ ಆದ ನನಗ ಸಿದ್ಧಾರಪ್ಪ ನನಗೆ ಪ್ರತ್ಯಕ್ಷ ಭೇಟಿ ಕೊಟ್ಟರಂತ ಅದು ಮಗು ಹೇಳ್ತೈತೆ ಅಂದ್ರೆ ಹೆಂಗ ಸರ್ಕಾರ ಅಂತೀರಿ ಹೆಂಗ ಸರ್ಕಾರ ನಂಬಿ ಕರೆದರು ಓ ಎನ್ನದಿ ಶಿವ ನಂಬಿಕೆಯ ಕಾರಣವು ಸಾಂಬ ನಡೆಯುವುದಕ್ಕೆ ನಮಗೆ ನಂಬಿಕೆ ಇತ್ತು ಅಂದ್ರೆ ಅವ್ರಿಗೆ ಶರೀರ ಇದ್ರು ಸಣ್ಣ ಶಿವಲಿಂಗೇಶ ಬಂದ ನಮಗೆ ತೋಟನ ರಕ್ಷಣೆ ಮಾಡ್ತಾನಂದ್ರ ಇವ್ರು ಯಾರೇ ಮಹಾತ್ಮರು ಸತ್ತು ನೆನ್ಬಿಟ್ವಾರ ನನ್ನ ಮತ್ತೆ ಕೇಳಿ ಹಂಗ ಬಾರಿ ಹೇಳಿ ಸಾಯ ನನಗಾಡ್ರಿ ಸತ್ತು ಸಾಯದ
ಶರೀರ ಇರ್ತಿದ್ರು ಅವ್ರು ಪ್ರತ್ಯಕ್ಷವಾಗಿರ್ತಾರೆ. ಈಗ ನಾವು ಕರಿತೀವ್ರಿ, ಯಾರು ಕರಿತೀವ್ರಿ? ಬಸವಣ್ಣ ನೋಡ್ಯಾರ ಯಾರೇ? ಬಸವಣ್ಣ ನಿಮಗೇನು ಸಂಬಂಧಿಕ ಆಗ್ಬೇಕನ್ನ? 800 ವರ್ಷದ ಅಚ್ಚಕಾಯಿ ಹೋಗ್ಯಾನವ, ಈಗಲ್ಲ. ಬಸವಣ್ಣ ನಂದಿ ನಿಮ್ಮ ಅಪ್ಪನ ಹೆಸರೇನು? ಅವ್ರ ಅಪ್ಪನ ಹೆಸರ ಚನ್ನಪ್ಪ. ಚನ್ನಪ್ಪನ ಅಪ್ಪನ ಹೆಸರು ಅವ್ರ ಮನ್ಯಾನವ. ಅವ್ರ ಅಪ್ಪನ ಅಪ್ಪ ಮುತ್ಯ ಅಜ್ಜನ ಹೆಸರೇ ಇವಾಗ ನೆನಪಿಲ್ಲ. 200 ವರ್ಷದ ಹೆಣನೇ ಇವಾಗ ನೆನಪಿಲ್ಲ. 800 ವರ್ಷದ ಬಸವಣ್ಣ ನೆನಪದ ಹೆಂಗ ಸತ್ತಾರ್ರಿ? ಕರಿತು ನಾವೀಗ ನಿಮ್ಮನ್ಯಾವುದು ಕರೀದಿಲ್ಲ, ನಿಮ್ಮನ್ಯಾವು ಕರಿಬೇಕು. ಆದ್ರ ಸಾಕು ಅಡಿಗೆ ಬಿಡೋದು ಬಂದು ಇವು ಗೊತ್ತಿಲ್ಲ ಅಂತಾರ ಅವ್ರ ಇದನ್ನ ಊಟ ಸಣ್ಣಂಗೆ ಅರಿತೈತಿ ನಮ್ಮಲ್ಲಿ. ಇದು ಇಬ್ರು ಆಟ ಅಂತಾರ. ಆದ್ರೆ ಇವತ್ತು ನಾವು ಕರಿತೀವಿ ಯಾರನ್ನ? ಕಲ್ಯಾಣವನ್ನ ಬಾರ ಬಸವಣ್ಣ ನೀನು ಬರದಿರಲು ಜಗವೆಲ್ಲ ಅರಿಗಾಲವನ್ನ. ಕರಿತು ಅಂದ್ರೆ ಮಹಾತ್ಮರ ತಾಕತ್ತೇ ಏನಿರ್ಬೇಕು? ಶರಣ ಶಿವಲಿಂಗೇಶ ಹುಟ್ಟು ಬಾರಪ್ಪ, ಪ್ರತ್ಯಕ್ಷ ಆಗೋ ಈ ಜಗತ್ತನ್ನು ಉದ್ಧಾರ ಮಾಡಂತ ನಾವು ಬೇಡ್ಕೋತೀವ. ಶರಣರಿಗೆ ಮರಣ ಇಲ್ಲ. ಸಾಯವರೆಲ್ಲ ಸತ್ತಾರಂದ್ರೆ ನನ್ನ ಮನಸ್ಸು ನಗಬೇಕಂತ ನಾವಪ್ಪ. ಸಾಯವರಲ್ಲಪ್ಪ, ಅದಕ್ಕೆ ಶರಣರು ಸಂತರು ನಮ್ಮ ಪುರಾಣದೊಳಗೆ ಏನು ಹೇಳ್ತೀವಲ್ಲ ಅಪ್ಪ ಅಂತ ಅವ್ರ ಸತ್ಯದ ಸತ್ತು ಸಾಯದು. ಇನ್ನೊಬ್ಬರ ಯಾರು? ಸತ್ತು ಇದ್ದವರು. ನೀವು ಅಟ್ ತಿಳ್ಕೊಂಡ್ರಂದ್ರೆ ನಾಳೆ ಯಾರು ಬರ್ತಿರ್ಬೇಕು. ಮಹಾತ್ಮರು ಸತ್ತು ಸಾಯದವರು, ಸತ್ತು ಇದ್ದವರು ಯಾರಂದ್ರ ನಾನು ನಿಮ್ಮನ್ನು ಕೇಳ್ತೇನೆ. ಪಾಂಡವರ ಅದಾರ, ದಾನಸೂರ ಕರ್ಣ ಅದಾರ, ಸತ್ಯ ಹರಿಶ್ಚಂದ್ರ ಅದಾನ, ಧರ್ಮವಂತ ಧರ್ಮರಾಜ ಅದಾನ. ಇವ್ರು 800 ಅಲ್ಲ ಯುಗಾನ ಹಾದು, ಕೃತಾಯುಗ ತೈತಾಯುಗ ಅಂತ ಅವೆಲ್ಲ ಹಾದು. ಹೆಸರು ಇದ್ದಿಲ್ಲ ಅವರು. ಸತ್ತಾರ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ರಾಜ ಮಹಾರಾಜರು ದಾನವಂತರು ಸತ್ಯವಂತರು ಸತ್ಯವೆಂದೇನ ಬೇಡ. ನಾನು ನಿಮಗೆ ಎಷ್ಟು ಚಂದ ಕೇಳ್ತೇನು. ಈಗ ಯಾರೇ ಇಲ್ಲಪ್ಪ ನಾ ಸತ್ಯ ಮಾತಾಡ್ತಾನಪ್ಪ, ಶರಣನ ಆನೆ ಮಾಡಿ ನಾ ಸತ್ಯ ಮಾತಾಡ್ತಾನ ಅಂದ ಕೂಡ ಅವ್ನು ಹೇಳ್ತಾರೆ ನೀವು ನೀನು ಸತ್ಯ ಮಾತಾಡಕ್ಕ ಯಾರ್ದ್ರಿ ನೆನಪ? ನಾವು ನೋಡ್ರಿ ಅವ್ ಪರಿಚಯ ಸಂಬಂಧಿಕ ಅಂತೀರಿ ನೀವು. ಬಿಡ ನೀವೇನು ಆನೆ ಮಾಡಿ ಹೇಳ್ತೀವಿ ಸಂಬಂಧ ಎಲ್ಲ ಕರೆ. ನೀವೇನು ಸತ್ಯ ಮಾತಾಡಕ್ಕ ಸತ್ಯ ಹರಿಶ್ಚಂದ್ರ ಮೊಮ್ಮಗ ಮಾತಾಡಕ್ ಬಂದ. ಯಾರು ನೆನಪಾಕರಿ? ಸತ್ಯ ಅಂದ್ರೆ ನೆನಪಾಗುವುದು ಯಾಕ್ರಿ? ಹರಿಶ್ಚಂದ್ರ. ಯಾಕೆ ನೆನಪಾದ್ರಿ? ಹೆಂಡತಿನ ಮಾರಿದ ಸತ್ಯಕ್ಕಾಗಿ ಮಗನೊಬ್ಬ ಸುತನೊಬ್ಬ ಸತ್ತರು. ಮಗ ಸತ್ತ, ಎಲ್ಲೋ ಒಬ್ಬರ ಹಾಳಾಗಿ ದುಡಿದ ಏನು ಧರಣಿಯನ್ನು ಆಳುವಂತ ಅರಸ ಸತ್ಯಕ್ಕಾಗಿ ಸ್ಮಶಾನಕ್ಕಾದಲ್ರಿ. ಅವನ ಹೆಸರ ಅಳಿಯುವುದು ಈ ಉಸಿರು, ಉಳಿಸಿಕೋ ನಿಮ್ಮ ಹೆಸರು. ಅವರು ಸತ್ಯವಾದ್ರು. ಆದ್ರೆ ಇವತ್ತು ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಎಲ್ಲ ಕರ್ನಾಟಕ ಹೋಗ್ರಿ, ಮಹಾರಾಷ್ಟ್ರಕ್ಕೆ ಹೋಗ್ರಿ, ಇಡೀ ಜಗತ್ತೊಳಗ ಹೋಗ್ರಿ, ಹರಿಶ್ಚಂದ್ರ ಎಲ್ಲರಿಗೂ ಪರಿಚಯ ಅದ. ಎಲ್ಲರಿಗೂ ಪರಿಚಯ ಅದ. ಮಾತು ಸಣ್ಣ ಮಕ್ಕಳು ಬೇಡ, ನೀನ್ ಸತ್ಯ ಹರಿಶ್ಚಂದ್ರ ಏನಪ್ಪ, ಸಣ್ಣವರು ದೊಡ್ಡವರು ಹೆಣ್ಮಕ್ಳು ಗಂಡು ಮಕ್ಕಳು ಸತ್ಯ ಅನ್ಕೊಂಡೆ ನೆನಪಾಗೋದು ಯಾರ್ದ್ರಿ? ಹರಿಶ್ಚಂದ್ರ. ಬೇಡಪ್ಪ 1 ಲಕ್ಷ ರೂಪಾಯಿ ದಾನ ಮಾಡಿದಪ್ಪ ಪುರಾಣದೊಳಗೆ. ಅವನು 2 ಲಕ್ಷ ಮಾಡಿದ, 10 ಲಕ್ಷ ಮಾಡಿದ. ಆದ್ರೆ ಏನಂತೀನು ನೀ ಏನು ದಾನ ಮಾಡಕ್ಕ
ಯಾರ್ದ್ರಿ ಬರೋಬರ ಧ್ಯಾನ ಮಾಡೋದಲ್ಲ. ಅದು ಜಗತ್ತೊಳಗೆ ಮತ್ತೊಬ್ಬ ನೆನಪನ ಆಗುದಲ್ಲ. ಅದು ನೋಡ್ರಿ ಎಲ್ಲ ಯುಗ ಯುಗ ಬರ್ತಾವ್ರಿ, ವರ್ಷ ಅಲ್ಲ ಯುಗ ಯುಗ ಬರಕಾದು. ಇವತ್ತು ನೆನಪು ಮಾಡ್ತೀವಿ ನಾವು, ನೀರು ದಾನ ಮಾಡಕ ದಾನ ಸೂರ ಏನು ತಕ್ಕತ್ರಿ, ಏನು ತಕ್ಕತ್ರಿ ಕರ್ಮಂದ. ಏನು ಅಂತಂದ್ರೆ ಧರ್ಮ, ಧರ್ಮವಂತನಾಗಿ ಬಡ. ನೀ ಏನಪ್ಪ ಧರ್ಮರಾಜ ಬಂದಿ ಅತ್ತಾರಿಲ್ಲ, ದೊಡ್ಡ ಧರ್ಮರಾಜ ಬಣ್ಣ. ಅರ್ಥಾತ್ ಅವ್ರನ್ನ ಬಿಟ್ಟರೆ ಮತ್ತೊಂದು ಹೆಸರು ಯಾಕೆ ಬಂದ್ರೆ ಇವರೆಲ್ಲ ಏನು ಅಂತ ಕೇಳಿದ್ರೆ ಸತ್ತು ಯಾರಿ ಇದ್ದವರು ಮಹಾತ್ಮರು, ಸತ್ತು ಸಾಯದವರು. ಈ ಪುಣ್ಯಾತ್ಮರು ಏನದಾರಲ್ಲ, ದಾನಿಗಳು, ಸತ್ಯವಂತರು, ಸತ್ತು ಇದ್ದವರು. ಇನ್ನು ಬತ್ ಇದು ಜಡ ಬತ್ ಇದ್ದು ಯಾರು ಇದು ನಮ್ಗೆ ಗೊತ್ತಿರಲಿ. ಇದ್ದು ಸತ್ತಾವ ಅತ್ತಿರ್ಲಿ, ನೀವು ಏನ್ ಮಾಡೋದಂತೀವಿ, ಇದ್ದು ಸತ್ತಂಗ. ಯಾವ ಇದ್ದು ಸತ್ತಂಗ? ನೀವೇನಿದ್ ಬಂದ್ ಕೂತಾರಲ್ಲ, ನೀವು ಇದ್ದು ಸತ್ತಂಗಲ್ಲ. ಇದು ತಿಳ್ಕೊಳ್ರಿ. ಏನ್ ಕೌದ್ಯಾಗ ಬಿದ್ದಾವ ನೋಡಿ, ಟಿವಿ ಮುಂದೆ ಕೂತಾವ, ಧಾರಾವಾಹಿ ನೋಡಕತ್ಯಾವ, ಮೊಬೈಲ್ ಹಂಗ ತಿರ್ವಾಕತ್ಯಾವ, ಕಟ್ಟಿ ಮೇಲೆ ಕುಂತು ಊರು ಸಾಗರ ಮಾಡಕತ್ತೇವಲ್ಲ. ಈ ಮಂದಿ ಎಲ್ಲ ಹೆಂಗಿದ್ದಂಗ ಅಂತ ಕೇಳಿದ್ರೆ ಭೂಮಿಗೆ ಭಾರ. ಇವರೆಲ್ಲರೂ ಇದ್ದು ಸತ್ತಂಗ. ಅದಕ್ಕೆ ದಯವಿಟ್ಟು ಹಂಗ ಮಾಡಬೇಡ್ರಿ. ಇದು ಏನಾರ ಮಾಡ್ಕೋಬೇಕಿತ್ತು ಸತ್ತಂಗಲ್ಲಕರೆ. ಇನ್ನರೇ 15 ದಿವಸ ನಾವು ನಮ್ಮ ಅಪ್ಪನಿಗಾಗಿ ಶರಣಗಾಗಿ ಬದುಕೇವಿ ಅನ್ನುವಂಥದ್ದು ತೋರಿಸ್ಕೊಡ್ಬೇಕಾದ್ರೆ ದಿನಾಲು ಪುರಾಣಕ್ಕೆ ಬರ್ರಿ, ಕೇಳಿ. ನೀವು ಆ ಸಾಲಿನಲ್ಲಿ ಬರಬೇಡ್ರಿ. ನೀವು ಇದ್ದು ಅಲ್ಲ ಸತ್ತು ಇದ್ದವ್ರೊಳಗರೆ ಮನೆಗೆ ನಿಮ್ಮ ಮಕ್ಕಳು ಪುರ್ತಕ್ಕೆ ಇದ್ದವ್ರೆ ಆಗ್ರಿ. ಮೊಮ್ಮಕ್ಕಳ ನೀವು ನೆನೆಸೋದಿಲ್ಲ, ಇನ್ನು ಹರಿಶ್ಚಂದ್ರ ಜೊತೆ ಯಾರು ನೆನೆಸೋದಿಲ್ಲ. ಅದಕ್ಕಾಗಿ ಪುಣ್ಯಾತ್ಮರ ಇರುವಂತಂದ್ರೆ ಪವಿತ್ರವಾಗಿರುವಂತ ಮಾನವ ಜನ್ಮಕ್ಕೆ ಬಂದ ಮಹಾತ್ಮರ ಪ್ರವಚನ ಕೇಳಬೇಕು. ಈ ಮಾನವ ಜನ್ಮ ಬಂದದ್ದ ಎದಕ್ಕಂತೀರಿ ನೀವು? ಬರೀ ಹೆಂಡ್ರ ಮಕ್ಕಳ ಸಂಸಾರ ಪ್ರಪಂಚ ಏನು ಇಲ್ಲದ 2 ದಿನದ ಸಂಸಾರಕ್ಕಾಗಿ ಬಂದಿಲ್ಲಪ್ಪ. ಈ ಜನ್ಮ ಎದಕ್ಕೆ ಬಂದ್ರೆ ಈಗೇನು ಇಡೀ ಭಕ್ತರು ನಮ್ಮ ತಾಯಿ ತಂದೆಗಳು ಈ ಮಂಟಪದ ಮುಂದೆ ಕುಂತ ಮಹಾತ್ಮರ ಪುರಾಣ ಪುಣ್ಯಕತೆ ಕೇಳ್ತಾರೆ. ಇದಕ್ಕಾಗಿ ಈ ಮಾನವ ಜನ್ಮ ಬಂದದ ಹೊರತಾಗಿ ಈ ಸಂಸಾರಕ್ಕಾಗಿ ಬರೀ ಅದನ್ನ ಮಾಡಕ್ಕೆ ಬಂದಿಲ್ಲ. ಬಾಳ ಅದಕ್ಕಾಗಿ ಬಾಳ ಆಡಿದಾವೆ ಹೆಂಡ್ರ ಮಕ್ಕಳ ಸಂಸಾರ ಪ್ರಪಂಚ ಏನು ಬಾಳ ಜನ ಹಾಗೆ ಅಂತ ನಿಜಗುಡ್ರ ಅಡಿ ನಿತ್ಯ ಅರಿಗರಿದು ಕಾಮಾದಿಗಳಿಗೆ ತನುವನೇಕವ ನಿತ್ಯ ಭವ ಭವಂಗಳಲ್ಲಿ ನಿನಗೊಂದು ದೇವರಿದನು ತೊಟ್ಟು ತಪವಂತು ಘನಸಂಪು ಲಿಂಗವಾಗಿರುವುದರಲ್ಲಿ ಮುಂದೆ ಪಡೆಬೇಡಿನೆಂದಿಗೆ ಪರಮ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಕ್ಕಾಗಿ ಬಹಳ ಜನ್ಮಗಳನ್ನು ಹಾಳು ಮಾಡ್ಕೊಂಡು ಬಂದಿಪ್ಪ. ಅದಕ್ಕಾಗಿ ಈ ಶರೀರ ಅಪರೂಪವಾಗಿರುವಂತಹ ಮಾನವ ಜನ್ಮ ಬಹುದೊಡ್ಡದು. ಇದು ಹಾನಿ ಮಾಡಲು ಬೇಡ. ಅಪರೂಪವಾಗಿರುವಂತ ಈ ಜನ್ಮ ಬಂದು ಬರೇ ಸಂಸಾರಕ್ಕಾಗಿ ಜನ್ಮ ಹಾಳು ಮಾಡಬೇಡಪ್ಪ. ಮುಖ ಎಲ್ಲಿ ಬರ್ತದೆ ಅಂದ್ರೆ ಶರಣ ಶಿವಲಿಂಗೇಶ್ವರ ಕಡೆ ಮುಖ ಮಾಡು, ನಿನ್ನ ಜನ್ಮ ಸಾರ್ಥಕ ಆಗ್ತದ. ಅದಕ್ಕಾಗಿ ಪುಣ್ಯಾತ್ಮರ ಏನು ಅಂತ ಕೇಳಿದ್ರೆ ಕೇಳಿದ್ರಲ್ಲ ಯಾರು ಬಂದದ್ಯಾವಲ್ಲಿ ಮುಂದ ಹೋಗುದ್ಯಾವಲ್ಲಿ ಕೊನೆಗಂತಾರು ಜಲ್ದಿ ನೋಡಿಕೋತಮ್ಮ. ಜಲ್ದಿ ನೋಡಿಕೋತಮ್ಮ ಬಂದದ್ಯಾವಲ್ಲಿ ಮುಂದ. ನಾನು ಕೇಳ್ತಾನೆ ಎಲ್ಲಿಂದ ಬಂದ್ರಿ? ಈಗ ಇಲ್ಲಿ ಎಲ್ಲಿಂದ ಬಂದ್ರಿ? ನಿಮ್ಮನ್ನು ಬಿಡುದಲ್ಲ, ಮನಿಂದನ ಬಂದ್ರಿಲ್ಲ ಅಂದ್ರೆ ಮನಿಂದನ ಬಂದ್ರೆ ಮನೆಗೆ ಎಲ್ಲಿಂದ ಬಂದ್ರಿ? ಇದ ಶಾಸ್ತ್ರ ಅಂದ್ರೆ ಇದ, ಪ್ರವಚನ ಅಂದ್ರೆ ಇದ. ಬರೀ ಹೇಳೋದಲ್ಲ, ಬಂದಾರಿಲ್ಲ. ಅದಕ್ಕೆ ಶಾಸ್ತ್ರ ಬಂದಿದ್ಯಾವಲ್ಲಿ ಮುಂದ ಹೋಗುದ್ಯಾವಲ್ಲಿ. ನೀವ್ ಹೇಳ್ತೀರಿ ಬಂದಿದ್ದು ಮನೆಯಿಂದ ಬಂದಿವ್ರೆ ಮಂಗಳ ಅನ್ಕೊಂಡೆ ಮನೆಗೆ ಹೋಗ್ತೀರಿ. ಮನೆಯಿಂದ ಮುಂದೆ ಹೋಗ್ತೀರಿ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ನೀವು ಎಲ್ಲಿಂದ ಬಂದ್ರಿ? ಶಾಸ್ತ್ರ ಸುಮ್ಮನೆ ಯಾರು ಮಾತ್ರ
ರುಚಿ ಹಚ್ಚಿ ಕೊಡ್ತಾನೆ ನಾನು. ಏನಿಂದ ಬಂದ್ರಿ? ಮನೆಯಿಂದ ಬಂದ್ರಿ, ಹೌದಲ್ರಿ ಅಣ್ಣ ಕೊಡ್ರಿ? ಮನೆಗೆ ಏನಿಂದ ಬಂದ್ರಿ? ಇದ್ದಾರ ಬರ್ಬೇಕು, ಇಲ್ದಾರ ಅಂತ ಬರಲ್ಲ. ಮನ್ಯಾಗ ಅದಾರಂತ ಇಲ್ಲಿ ಬಂದಾರಲ್ಲ, ಮನ್ಯಾಗ ಇಲ್ಲ, ಇದ್ದಾರ ಬರ್ಬೇಕಲ್ಲ. ಮತ್ತೆ ಮನ್ಯಾಗ ಅದಾರಂತ ಈಗ ಬಂದಾರೆ, ಮತ್ತೆ ಅದಕ್ಕಿಂತ ಮೊದಲು ಎಲ್ಲೇನು ಇರ್ಬೇಕಲ್ಲ, ಇದ್ದವ್ರ ಬರ್ಬೇಕು. ಏನಿದ್ರಿ ಹೇಳ್ರಿ, ಅವ್ರು ಅಡ್ಡಾಗಿದ್ವಿ ಅಂತ ಹೇಳ್ರಿ, ಅಡ್ಡ ಮತ್ತೆ ಅಲ್ಲಿ ಅದಾರಂತಾನೆ ಮನೆಗೆ ಬಂದಾರಿ. ಅದಕ್ಕಿಂತ ಅವನು ಹೊಟ್ಟಿಗೆ ಬರ್ಬೇಕಾದ್ರೆ, ತಾಯಿ ಗರ್ಭಕ್ಕೆ ಬರ್ಬೇಕಾದ್ರೆ ಮೊದಲು ಇರಬೇಕ ಪೃಥ್ವಿ, ಆಕ, ತೇಜ್, ವಾಯು, ಆಕಾಶ. ಆಹಾರದೊಳಗ, ಧಾನ್ಯದೊಳಗ, ಗಾಳಿ ಒಳಗ, ಬೆಂಕಿ ಒಳಗ, ಪ್ರತಿ ಒಳಗ ಎಲ್ಲ ಅಲ್ಲಿಂದ ಬಂದು ಎಲ್ಲಿಂದ ಬಂದಿವ ಅಂದ್ರೆ ಪರಮಾತ್ಮನ ಅಂದಿರದನ ಬಂದಿವ. ಪರಮಾತ್ಮನ ರೂಪದೊಳಗ ಬಂದಿವ. ಅದಕ್ಕ ಅಂತ ನೀವೆಲ್ಲ ಬಾಟಾಟ ಮಾಡ್ಯಾರ ನೋಡ. ಏನಂತ? ಅಲ್ಲಿದೆ ನಮ್ಮನೆ, ಅಲ್ಲಿದೆ ನಮ್ಮನೆ, ಬಂದೇನಿಲ್ಲಿ ಸುಮ್ಮನೆ. ನೀವು ಮನೆ ಎಲ್ಲೈತಿ ಹೇಳಿ ಮ್ಯಾಲ? ಅಲ್ಲಿದೆ. ಎಲ್ಲಿದೆ? ಪರಮಾತ್ಮನಿಂದನ ನಾವು ಬಂದಲ್ವ, ಪರಮಾತ್ಮನ ಅಂತಿರ ನಾವು ಹೋಗ್ಬೇಕ. ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನು ನೋಡ್ಬೇಕಾದ್ರೆ ನಾಳೆ ನಾಡ್ದಲ್ಲಿ ಬೇಡ, ನಮ್ಮ ಈ ನಿಮಗೆ ಹಿರಿಯರು ಕಮಿಟಿಯವರು ಎಲ್ಲಾ ಭಕ್ತರು ಕೂಡಿ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಶರಣ ಶಿವಲಿಂಗೇಶ್ವರ ಪುರಾಣ ಹಚ್ಚಿದಪ್ಪ. ಜಲ್ದಿ ನೋಡ್ಕೋಪ, 15 ದಿವಸದ ತಪ್ಪಸಲ್ಲ ಕೇಳ್ಕೊಂಡು ಎಲ್ಲ ನಿನ್ನ ಜನ್ಮ ಸಾರ್ಥಕ ಆಗ್ತದ. ಅದಕ್ಕೆ ವಿಚಾರ ಮಾಡಂತಾರ. ಈ ಜನರು ಮಕ್ಕಳು ಪ್ರಪಂಚ ನಂದಲ್ಲ, ಬಂದಿದ್ದಾವಲ್ಲಿ ಮುಂದೆ ಹೋಗೋದು ಜಲ್ದಿ. ನಾಳೆ ಕೊಂಡ್ರಬೇಡ, ನಾಳೆ ಪುರಾಣಕ್ಕೆ ಬಂದ್ರೆ ಆಯ್ತು, ಇನ್ನ 4 ದಿವಸ ಚಲೋ ಆಗೋಣ ಹೋತು ಅನ್ಬೇಡ. ಯಾಕಂದ್ರೆ ಗ್ಯಾರಂಟಿ ಇಲ್ಲ ನಿಂದು. ಅದಕ್ಕೆ ಅಂತಾರ ಅವರು, ಜಲ್ದಿ ನೋಡಿಕೋ ತಮ್ಮ, ಬಂದಿದ್ದಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ. ಇಂದು ನಿನ್ನ ಸತಿಸುತರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ, ಇಂದು ನಿನ್ನ ಸತಿಸುತರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ, ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದದ್ಯವಲ್ಲಿ ಮುಂದ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದದ್ಯವಲ್ಲಿ ಮುಂದ ಹೋಗೋದಲ್ಲಿ. ಇಂದು ನಿನ್ನ ಸತಿ ಸುಂದರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ, ಇಂದು ನಿನ್ನ ಸತಿ ಸುಂದರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ, ಇಂದು ನಿನ್ನ ಸತಿ ಸುಂದರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ. ಜಲ್ದಿ ನೋಡಿಕೊಳ್ಳು ತಮ್ಮ, ಬಂದದ್ಯವಲ್ಲಿ ಮುಂದ ಹೋಗೋದಲ್ಲಿ, ಮುಂದ ಹೋಗೋದಲ್ಲಿ. ಕೇಸು ಜನ್ಮತಿರಗಿ ಬಂದಿ, ಅದಿಂದ ಏನೇನೋ ಗುಣ ತಂದಿ. ಕೇಸು ಜನ್ಮತಿರಗಿ ಬಂದಿ, ಅದಿಂದ ಏನೇನೋ ಗುಣ ತಂದಿ. ನನ್ನ ಜನ್ಮದಲ್ಲಿ ಸುಖ ಕಂಡಿನಲ್ಲಿ, ಒಟ್ಟರೋ ಇಷ್ಟೋ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಒಟ್ಟರೋ ಇಷ್ಟೋ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ, ದಾನ ಕೊಡುವಲ್ಲಿ. ಎಲ್ಲಿ ನೋಡಿಕೊಳ್ಳು ಮುಂದ ಹೋಗುವುದಿಲ್ಲ. ನೋಡಿಕೊಳ್ಳು ಬಂದವಲ್ಲಿ ಮುಂದ ಹೋಗುವುದಿಲ್ಲ.
ನಿನ್ನದು ಊಟದು ನಿನ್ನ ಹೊಟ್ಟೆಗಾಯಿತು ದಾನ ಕೊಟ್ಟದ್ದು ದಾರಿ ಮುಕ್ತಿಗಾಯಿತೋ ಮುಕ್ತಿನ ಮತ್ತಿಗಾಯಿತೋ ಗಾಯಿ ಮುಕ್ತಿಗಾಯಿತೋ ಮುಂದಿನ ಮಟ್ಟಿಗಾಯಿತೋ ಯಾರಿಲ್ಲ ಯಾರಿಲ್ಲ ತಾಯಿ ತಂತಿ ಜ್ವಾತಿ ಮಾಡಿ ಬಿಟ್ಟಾರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ತಾಯಿ ತಂತಿ ಜ್ವಾತಿ ಮಾಡಿ ಬಿಟ್ಟಾರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ತಾಯಿ ತಂತಿ ಜ್ವಾತಿ ಮಾಡಿ ಬಿಟ್ಟಾರಲ್ಲ ಮುಂದಿದ್ದು ಗೊತ್ತೇ ಇಲ್ಲ ಪುಣ್ಯ ಮಾಡಿದರೆ ದ್ವರ ಒಪ್ಪುದಿಲ್ಲಿ ಸದಾ ಶಿವನಲ್ಲಿ ಪುಣ್ಯ ಮಾಡಿದರೆ ದ್ವರ ಒಪ್ಪುದಿಲ್ಲಿ ಸದಾ ಶಿವನಲ್ಲಿ ವ್ಯರ್ಥವಿದು ಸಂಸಾರ ಸಿರಿಯಲ್ಲಿ ದೃಢದಲ್ಲಿ ಗುರು ದೇಶದ ಪಾದದಲ್ಲಿ ಗುರು ಮಹದೇಶನ ಪಾದದಲ್ಲಿ ಇರುವಲ್ಲಿ ಜಲ್ದಿ ನೋಡಿಕೊಂಡು ನಾವು ಬಂದದ್ದೇವಲ್ಲಿ ಮುಂದೆ ಹೋಗೋದೇವಲ್ಲಿ ಇದು ಮಾನವ ಜನ್ಮದ ಮುಖ್ಯ ಉದ್ದೇಶ. ಈ ಶಾಸ್ತ್ರ, ಈ ಪುರಾಣ, ಈ ಪಾರಮಾರ್ಥ, ಈ ಮಠ ಮಂದಿರ ಯಾಕೆ ಬೇಕಾಗದವಂದ್ರೆ ಇದನ್ನ ತಿಳ್ಕೊಳ್ಳೋ ಸಲುವಾಗಿನ ಒಟ್ಟಿನ ಗುಟ್ಟ ಏನೋ ಅಂತ ಕೇಳಿದ್ರೆ ಇದು ಭಾಳ ಮುಖ್ಯದ. ಅದ್ರ ಜೊತೆಗೆ ಏನು ಅಂತ ಕೇಳಿದ್ರೆ ಮಹಾತ್ಮ ಶರಣ ಶಿವಲಿಂಗೇಶ್ವರ ಈ ಭೂಮಿಗೆ ಹುಟ್ಟು ಬರವಾದನ ಪರಮಾತ್ಮನೇ ಜಗದ ಉದ್ಧಾರಕ್ಕಾಗಿ ಹಲವು ರೂಪ ಕೊಟ್ಟ ಬರ್ತಾನೆ. ನಾನಾ ತರ ಒಬ್ಬ ಪರಮಾತ್ಮ ಏನಂದ್ರೆ ಜಗತ್ತಿನ ಉದ್ಧಾರಕ್ಕಾಗಿ ಶಿವಯೋಗಿ ಸಂತರು ಮಹಂತರು ಶರಣರಾಗಿ ಅದೇ ಪರಮಾತ್ಮ ಜಗತ್ತಿನೊಳಗೆ ಉದ್ಧಾರಕ್ಕಾಗಿ ಹುಟ್ಟು ಬರವಾದನ. ಅದಕ್ಕಾಗಿ ಒಂದು ಪ್ರಸಂಗ ಏನ್ ಬರ್ತದ ಅಂತ ಕೇಳಿದ್ರೆ ಕೈಲಾಸದೊಳಗ ಪರಮಾತ್ಮ ಪುರಾಣದ ಪದ್ಧತಿ. ಕೈಲಾಸದೊಳಗ ಪರಮಾತ್ಮ ಆರಾಮ್ ಕೂತಿರ್ತಾನ. ನೀವೆಲ್ಲ ಹೆಂಗ್ ಕೂತಾಗ ಶರಣರು ಸಂತರು ದೇವಾನು ದೇವತೆಗಳು ಎಲ್ಲಾ ಕುಂತ ಸಮಯದೊಳಗ ನಾರದ ಮಹರ್ಷಿ ಬರ್ತಾನೆ. ನಾರದ ಮಹರ್ಷಿ ನಾರಾಯಣ ನಾರಾಯಣ ಅಂತ ಹೇಳಿ ನಾಮಸ್ಮರಣೆ ಮಾಡ್ಕೊಂತ ಬರ್ತಾನ. ಬಂದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾನೆ. ಅಲ್ಲಿ ಪಾರ್ವತಿನ ಹೋದ. ಅಂಥ ಪ್ರಸಂಗದೊಳಗೆ ಬಂದ ನಮಸ್ಕಾರ ಮಾಡಿದಾಗ ಕೇಳ್ತಿರ್ಲ ನೀವು ಸಹಜವಾಗಿ ಯಾರು ಬಿಟ್ಟು ಆರಾಮದಿರಪ್ಪ. ಪರಮಾತ್ಮ ಕೇಳ್ತಾನೆ ನಾರದನ ಏನಪ್ಪ ಆರಾಮದಿರಪ್ಪ, ಎಲ್ಲೆಲ್ಲಿ ತಿರುಗಾಡಿ ಬಂದಿ, ಯಾಕೆ ತಿರುಗಾಡಿ ಚಟ ತ್ರಿಲೋಕ ಸಂಚಾರಿ ನಾರದ ಅಂತ ಎಲ್ಲೇ ತಿರುಗಾಡಿ ಬಂದಪ್ಪ ಆರಾಮ ಐತೆ ಅಂದ ಕೂಡಲೇ ಆರಾಮದಲ್ರಿ ನಾ ಎಲ್ಲ ಕಡೆ ಭೂಲೋಕ ಅದು ಇದು ತಿರುಗಾಡಿ ಎಲ್ಲ ಆರಾಮದಾರಪ್ಪ ಮನೆ ಕಡೆ ಅಂತ ಕೇಳ್ತೀರ ನೀವು. ಎಲ್ಲಾ ಲೋಕದೊಳಗೆ ಎಲ್ಲ ಆರಾಮದಾರೇನೋ ಅಂತ ಕೇಳಿದ್ರೆ ಪರಮಾತ್ಮಗ ನಾರದ ಅಂತಾನ ಏನ್ ಮಾಡುದು ಶಿವ
ಏನ್ ಮಾಡಿ ಶಿವ ಎಲ್ಲ ಆರಾಮ ಐತೆ ಅಂದ್ರೂ ಧರ್ಮ ಹಾಳಾಗುವಂತ ಧರ್ಮ ಹಾಳಾಗತ್ತದ, ಅಧರ್ಮ ಹೆಚ್ಚಾಗ್ತದ, ಎಲ್ಲ ಕೆಟ್ಟು ಹೋಗುವಂತ ಪ್ರಸಂಗ ಅದ. ಅದಕ್ಕಾಗಿ ಮತ್ತೆ ನಾ ಏನ್ ಮಾಡ್ಲಿ, ಎಷ್ಟು ತಿದ್ದೋದು ಜಗತ್ತನ ಅಂತ ಹೇಳಿದಾಗ ನಾರದ ಅಂತಾನ, ನಾ ಏನ್ ಮಾಡ್ಲಿ ಅಂತ ಪುತ್ರ ಆಗುದಿಲ್ಲ, ನಿನ್ನ ಅವತಾರಗಳ ಭಗವಂತ ಈ ಜಗತ್ತಿಗೆ ಯದಾ ಯದಾ ಈ ಧರ್ಮಚಕ್ರಾನಿನ ಭವತಿ ಭಾರತ ಅಂದ ಸಾಧು ರೂಪದಿಂದ ಈ ಜಗತ್ತಿಗೆ ಬರಬೇಕಾಗ್ತದೆ. ಅದಕ್ಕೆ ನಿನ್ನ ಅವತಾರ ಆಗ್ಬೇಕು ಅಂತ ಹೇಳಿದಾಗ ಅವಂತಾನ, ಎಲ್ಲಿ ಆಗ್ಬೇಕು ಅವತಾರ ಅಂತ ಹೇಳಿದಾಗ ಪುಣ್ಯ ಭೂಮಿ ಭಾರತ, ನಮ್ಮ ದೇಶ ಅಪರೂಪವಾಗಿರುವಂತ ದೇಶ ಅದ. ಆ ಭಾರತ ದೇಶದೊಳಗ ಕರುನಾಡಿನೊಳಗ ಇಂಥವರ ಮನೆಯೊಳಗ ಸತಿಪತಿಗಳು ಒಂದಾಗಿರುವಂತಹ ಭಕ್ತಿ ಎಲ್ಲಿ ಅದ? ಪರಮಾತ್ಮನಿನ ಅವತಾರ ಆಗ್ಬೇಕು, ಸಾಧು ರೂಪದಿಂದ ಜಗತ್ತಿನ ಉದ್ಧಾರ ನೀವು ಮಾಡಬೇಕು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಪರಮಾತ್ಮ ಹೋಗ್ತಾನ. ಎಲ್ಲಿ ಬರ್ತಾನ? ನಮ್ಮ ಭಾರತ ದೇಶ ಎಂಥದ್ದು. ಅಂಥ ಪರಮಾತ್ಮ ಗರ್ಭದೊಳಗೆ ಧರಿಸಬೇಕಾದ್ರೆ ಆ ಸತಿಪತಿಗಳ ಭಕ್ತಿ ತಾಕತ್ತಿ ಏನಿರೋದನ್ನ ನಾನು ನೋಡೋಣ. ಯಾಕಂದ್ರೆ ಕೇಳಿದ್ರೆ ಟೈಮ್ ಭಾಳ ಆಗಿದೆ. ಮೊದಲಿನ ದಿವಸ ಅದು ಇದು ಇರ್ತದ. ನಾಳಿಂದ ಪುರಾಣಕ್ಕೆ ಕೈ ಹಚ್ಚೋಣ, ಪುರಾಣವನ್ನು ಕೇಳೋಣ. ಪ್ರಾರಂಭ ಆಗುವುದ ಇದರಿಂದ ಇವತ್ತು ಪೀಠಿಕಾ ಇದ್ದೇ ಇರ್ತಾರೆ. ನಾಳಿಂದ ಪರಮಾತ್ಮ ನಮ್ಮ ದೇಶಕ್ಕೆ ಹೆಂಗೆ ಬರ್ತಾನೆ, ಯಾರ ಗರ್ಭದೊಳಗೆ ಬರ್ತಾನೆ, ಎದಕ್ಕೆ ಬರ್ತಾನೆ ಅನ್ನೋದನ್ನ ಉದ್ದೇಶವನ್ನ ನಾವು 15 ದಿವಸದೊಳಗೆ ಇದನ್ನು ಮುಗಿಸ್ಬೇಕಾಗಿತ್ತಂದ್ರೆ ಪುರಾಣದೊಳಗೆ ಎಕ್ಸ್ಪ್ರೆಸ್ ಪುರಾಣ ಅಂತ ಬರ್ತಾವ, ಹಂಗೆ ನಾವು ಹೇಳುವಂಥ ವ್ಯವಸ್ಥೆ ಐತಿ. ಅದಕ್ಕಾಗಿ ನಾಳೆ ಎಷ್ಟಕ್ಕೆ ಚಲೋ ಆತ್ರಿ? ಇವತ್ತ 9ಕ್ಕೆ ಚಲೋ ಆಗೈತಿ, ನಾಳೆ 9 ಮುಗಿಬೇಕು. ಹಂಗೆ ಮಾಡ್ಬೇಕಂದ್ರೆ ನೀವು ಎಷ್ಟಕ್ಕೆ ಬರ್ಬೇಕು? ಎಷ್ಟಕ್ಕೆ ಚಲೋ ಮಾಡಿದ್ರಿ? ಹಿರಿಯಾರ ಸರ್ ಮಾಡ್ರ 7ಕ್ಕೆ ನೀವು ಯಾರು ನೀವು 7 ಗಂಟೆಗೆ ಬರ್ಬೇಕು. ನೀವೇನ ನಮ್ಮ ಕಡೆ ಹಳ್ಳಿ ಅಲ್ಲ, ಕಸಕ್ಕೆ ಹೋಗಿದ್ದು, ಕಬ್ಬು ಹೋಗಿದ್ದು ಎಲ್ಲ ಇಲ್ಲೇ ಆರಾಮದಾರ, ಆರಾಮ ಬರಬರ ಅಡಿಗೆ ಮಾಡೋದಕ್ಕೆ. ನಮ್ಮ ಹಳ್ಳಿಯಾಗನ 7:30 8ಕ್ಕೆ ಕೂಡ್ತಾವೆ. ಯಾಕಂದ್ರೆ ಹೊಲಕ್ಕೆ ಹೋಗಿ ಬರ್ಬೇಕು ಎಲ್ಲ ಇರ್ತದೆ. ನೀವೇನು ನೀವು ಹೊಲಾನೇ ಎಲ್ಲಿ ಹೋಗಿಲ್ಲ, ನಾ ನೋಡಾಕಿತ್ತು ಆರಾಮ ಮನ್ಯಾಗ ಇರ್ತೀರಿ. ಕಿವಿ ಅದು ಬಂದ್ ಮಾಡಿ ಕರೆಕ್ಟ್ 7:30 ಪುರಾಣ ಪ್ರಾರಂಭ ಮಾಡೋಣ. 8:30 9ಕ್ಕೆ ಮುಗಿಸುವಂತ ಮಾಡಿದ್ರೆ ನಿಮಗೂ ಹೋಗಿ ಊಟ ಮಾಡಿ ಆರಾಮ ಇರಾಕ ವ್ಯವಸ್ಥೆ ಆಗ್ತೈತಿ. 7 ಗಂಟೆಗೆ ಸರಿಯಾಗಿ ನೀವು ಇಟ್ಟು ಬರ್ಬೇಕು. ಯಾಕೆ ಬರ್ಬೇಕಂದ್ರೆ ಸಂಗೀತ. ಯಾಕೆ ನೋಡ್ರಿ ಇಷ್ಟೆಲ್ಲ ಜನ ಖರ್ಚು ಮಾಡಿ ಅವ್ರು ಕಲಿಸಾರ ಹಿರಿಯಾರಂದ್ರೆ ಸಂಗೀತ ಕೇಳ್ಬೇಕು. ಅದು ಮೊದಲು ತಯಾರು ಮಾಡ್ತೈತಿ. ಪುರಾಣ ಕೇಳಾಕ ಮನಸ್ಸು ಒಂದು ನಮನಿ ಆನಂದ ಕೊಡ್ತೈತಿ. ಆ ಸಂಗೀತದೊಳಗೂ ಅವ್ರು ಹಾಡುವಂತ ತತ್ವ ಪದಗಳದಾವ, ಬಹಳ ಚಂದ ಹಾಡ್ತಾರ ಅವ್ರು ತತ್ವ ಪದಗಳನ್ನ. ನಾ ಹೇಳಿದ್ನ ಮುಂಜಾನೆ. ಅದಕ್ಕಾಗಿ ನಮ್ಮ ತಾಯಿಗಳಿಗೆ ಎಂಥವು ಪದ ಬೇಕು, ನಿಮಗೇನು ಬೇಕು ಅಂಥ ಒಂದು ಅದ್ಭುತವಾಗಿರುವಂಥ ಗೀತೆಗಳನ್ನ ನಮ್ಮ ರುದ್ರಪ್ಪ ಹೋಗಾರ ಅವ್ರು ಆಡ್ತಾರ. ತಬಲಾಜಿ, ಡೋಲಕ, ಬ್ಯಾಂಜೋ ಅದ್ಭುತ ಮಾಡಿಸ್ತಾರೆ. ಅದೊಂಥರ ಮನೋರಂಜನೆ, ಹೌದು, ಮನಸ್ಸಿಗೆ ಶಾಂತಿನೂ ಕೊಡ್ತೈತಿ. 7:00 ಪುರಾಣ ಕೇಳಾಕ ತಯಾರು ಮಾಡ್ತೈತಿ. ನಮ್ಮನ್ನ ಶಾಂತಿ ಕುಣಿಸಿಬಿಡ್ತದೆ ಸಂಗೀತ. ಅದಕ್ಕಾಗಿ ಸರಿಯಾಗಿ ತಾಯಿಗಳು, ತಂದೆಗಳು ನೀವೆಲ್ಲರೂ ಏನು ಅಂತ ಕೇಳಿದ್ರೆ ನಮ್ಮ ಹೋಗ್ಬಾರ ಶೈನ ಇರ್ತಾರೆ. ನಿಮ್ಗೇನಾಗಿರ್ತದೆ ದಾಡಿ? ಅವ್ರು ನೋಡಿ ಹೆಂಗೆ ಕೂತಾರ, ಸಾಲ ಕೂತಾರ. ನೀವ್ ಹೆಂಗೆ ಕೂತಾರ ನೋಡು, ಅಲ್ಲೊಂದು 4 ಮಂದಿ ಮಣ್ಣು ಕೊಡಕ್ಕೆ ಹೋಗಿರ್ತಾರಲ್ಲ, ಆಚೆ ಒಂದು 4 ಮಂದಿ, ಇಲ್ಲಿ ಒಂದು 4 ಮಂದಿ, ಆ ಕಡೆ ಒಂದು ಅವ್ರು ಹೆಂಗೆ ಕೂತಾರ ನೋಡು. ಹಾಗೆ ನಾನು ಬೇಕಲ್ಲ, ಹಿಂಗಾಗಿ ಮಾಡ್ತಾರೆ. ಒಬ್ಬರು ಹೆಣ್ಮಕ್ಳು ಹೋಗ್ಲಿಕ್ಕೆ ದುಡಿಯೋದೇ ಇದೆ ಪದ್ಧತಿ. ಅದು ಪುರಾಣದ ಪದ್ಧತಿ. ಮುಂದೆ ಬೇಕು ಅಂತ ಕೊಂಡ್ರು ಈಗ 2 ದಿವಸ ಬೇಕು ಮಾತಂದ್ರೆ ಮುಂದೆ ಬರಸ್ತಾರ ಮಂದಿ ಬರ್ತಾರ. ಮತ್ತೆ ಸ್ವಾಮಿ ಇವ್ರನ್ನ ಬೇಕಂತ ನಿಮ್ಮನ್ನು ಕೂತ್ಕೊಂಡಿದ್ದಾನ ಮಂದಿ. ಅದಕ್ಕೆ ಈಗ 2 ದಿವಸ ಬೇಕು, ನಾವು ಮಾಡಬೇಡ್ರಿ. ನಮ್ಮ ಅವುಗಳು ಹೆಂಗೆ ಕೊಡ್ತಾರ ಹಂಗೆ ಬಂದಂಗೆ ಪಾಳೆ ಬಂದು ಮಂದಿನ ಬರ್ತದ. ಯಾಕಂದ್ರೆ ಮೊದಲಿನ ದಿವಸನ ಇಷ್ಟು ನೀವು ಜನ ಕೂಡಿದ್ರೆ ನೀವು ಬರಾಗ 4 ಮಂದಿನ ಕರ್ಕೊಂಡ್ ಬರ್ರಿ ಅಂತ ಹೇಳೇನಿಲ್ಲ. ಕರ್ಕೊಂಡ್ಬಂದ ಇಂಥದ್ದು ಕೇಳಿಲ್ಲ. ಇದು ಆ ಮಂದಿ ಸಂಬಂಧಿಗೆ ಜ್ಞಾನನೇ ಇರ್ತದೆ, ಅಧ್ಯಾತ್ಮದ. ಹಂಗೆ ಏನೋ ಮಠಕ್ಕೆ ಹೋಗೋದು, ಗಡ್ಡೆ ಬಿಡೋದು, ನಮಸ್ಕಾರ ಮಾಡೋದು ಅಷ್ಟೇ ಇರ್ತೈತಿ. ಪ್ರವಚನ ಕೇಳಿದ್ರೆ ಆ ಅಜ್ಜನ ಮಹಿಮೆ ಏನೋ ಅಂತ ಕೇಳಿದ್ರೆ ಇನ್ನಷ್ಟು ನಮ್ಗೆ ಜನ ಉದ್ಧಾರ ಆಗ್ತಾರ. ಅದಕ್ಕಾಗಿ ನಾಳಿಂದ ಸರಿಯಾಗಿ 7 ಗಂಟೆಗೆ ನೀವು ಬರ್ಬೇಕಪ್ಪ. ಮೊದಲು ಬಂದು ಅವ್ರು ಬರ್ಬೇಕಾದ್ರೆ ಮೊದಲು ನೀವು ಏನದರಲ್ಲೇ ಇಲ್ಲಿ ಓಡ್ಯಾದವ್ರು ಇವು ಸಾಮಾನು ತಂದು ಇಡಬೇಕು. ನೀವು ಇಲ್ಲಿ ಏನ ಬರ್ರಿ ಸಂಗೀತಗಾರ ಬರ್ರಿ, ಲಘು ಬರ್ರಿ ಫೋನ್ ಹತ್ತಿರ ಅವ್ರು ಬರ್ಬೋದು ರಾಡ್ ಬಿಡ್ನಾಗಿರ್ತಾರ. ಅದಕ್ಕೆ ನಾವೆಲ್ಲ ಸಾಮಾನು ತಂದು ನೀವು ಬರ್ರಿ 6:30 ಹೋಗಿ ಅವ್ರು ರೆಡಿ ಮಾಡಿ ಕರ್ಕೊಂಡ್ ಬಂದ್ರಿ.
ಅವ್ರು ಕುಂಡಿರ್ತಾರ. ನೀವು ಎಲ್ಲ ನಾಳೆದ ಲಗೂಟ್ ಬರ್ತೀರಿ. ಪುರಾಣ ಎಷ್ಟು ದಿವಸ ಐತ್ರಿ? ಹೋತ್ ಬೌದ್ಧ ಒಂದು ದಿವಸ ಹೋತಿಲ್ಲ. ಇನ್ನು 14 ದಿವಸ ಮುಗಿದ ಲೆಕ್ಕ ಹಾಕನ್ನು ಸುಮ್ಮ ಮಾತಾಡ್ತಾನೆ ಹೋಗ್ಬಿಡ್ತೈತಿ. ಅದಕ್ಕಾಗಿ ಗಾಳಿ ಗುಟ್ಟಾಗಿ ತುಡ್ಕೊಳ ಅಂದಾಗ ಬಡ ಬಂದು ಬಿಡ್ರಿ, ನಾಳೆ ಲಗೂಟ್ ಬರ್ರಿ. ನೀವು ಎಷ್ಟು ಲಗೂಟ್ ಬರ್ತೀರಿ ಅಷ್ಟು ಚಂದ ನಾವು ಪುರಾಣ ಹೇಳಾಕ ಒಂದು ಅರ್ಧ ತಾಸು ಹೆಚ್ಚು ಹೇಳಿದ್ರೆ ಅದನ್ನ ಇನ್ನೂ ಒಂದು 2 ಹೆಚ್ಚಕ್ಕವ. ಅದಕ್ಕಾಗಿ ನೀವು ಲೇಟ್ ಮಾಡಿದ್ರು, ನಾವು ಲೇಟ್ ಮಾಡಿಬಿಟ್ಟು ಲಗೂಟ್ ಮುಗಿಸೋದು ಅಂತೇಳಿ ಅಲ್ಲಿದೊಂದು ಇದೊಂದು ಕತೆ ಅದಕ್ಕೆ ನೀವು ಕೇಳೋರ ಮೇಲೆ ಹೇಳೋರು ಶಾನಿತಾನ ಇರ್ತೈತಿ. ಅದಕ್ಕೆ ನಾನಿಂದ ಭಾಳ ಎಲ್ಲರೂ ಲಗೂಟ್ ಬರ್ಬೇಕಂತ ಹೇಳಿ ನಾನು ಇವತ್ತಿನ ಪ್ರವಚನ ಮುಕ್ತ ಮಾಡ್ತಾ ಇದ್ದೀನಿ.